ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಹೇರ್ ಆಯಿಲ್ ಅಂತ ಹೇಗೆ ಕರಿತೀವಿ. ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳಿಗೂ ಈ ಥರ ಹೇರ್ ಆಯಿಲ್ ಮಾಡ್ಕೊಂಡು ಮನೇಲಿ ಇಟ್ಕೊಂಡ್ರೆ ಸೊ ಎಲ್ಲರೂ ಯೂಸ್ ಮಾಡ್ಬೋದು. ಮಕ್ಕಳಿಗೂ ಹಚ್ಕೋಬೋದು, ನಾವು ಹಚ್ಕೋಬೋದು, ಎಲ್ಲರೂ ಹಚ್ಕೋಬೋದು. ಸೊ ಇದನ್ನು ಹೊರಗಿಂದ ನಾವು ಮಾರ್ಕೆಟಿಂದ ಯಾವುದೇ ಹೇರ್ ಆಯಿಲ್ ತೊಗೊಂಬಂದರೂ ಕೂಡ ಅಷ್ಟು ಇದು ಇರಲ್ಲ. ಮತ್ತು ಅಷ್ಟೇ ಅಮೌಂಟ್ ಒಳಗೆ ನಾವು ಮನೆ ಎಲ್ಲರೂ ಕೂಡ ಹೇರ್ ಆಯಿಲನ್ನು ಮಾಡ್ಕೋಬೋದು. ತುಂಬ ಈಸಿ. ಒಂದ್ಸಲ ಮಾಡ್ಕೊಂಡ್ರೆ ಒಂದು 20 ಡೇಸ್, ಒಂದು ತಿಂಗಳು ಆರಾಮ್ ಯೂಸ್ ಮಾಡ್ಬೋದು. ಬಟ್ ಟೈಮ್ ಕೊಡಬೇಕಾಗತ್ತೆ ಮಾಡೋಕ್ಕೋಸ್ಕರ. ಸೊ ಏನೇನು ನಾನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಸೊ ನಿಮ್ಗೆ ಕಾಣ್ತಾ ಇದೆಯಲ್ಲ ಆಲ್ರೆಡಿ. ಸೊ ಇಲ್ಲಿ ಫಸ್ಟು ಡ್ರೈ ಐಟಮ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಸೋಪ್ ನಟ್ ತೊಗೊಂಡಿದ್ದೀನಿ. ಸೋಪ್ ನಟ್ ಅಂತಂದರೆ ಅಂಟ್ರೋಳಕಾಯಿ ಮತ್ತು ಸೀಗೆಕಾಯಿ ಒಂದೊಂದು ತುಂಡು ತೊಗೊಂಡಿದ್ದೀನಿ. 2 ಸೀಗೆಕಾಯಿ, ಒಂದು ತುಂಡು ಅಂಟ್ರೋಳಕಾಯಿ 2 ಮತ್ತು ಒಂದು ಸೀಗೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೆಂತೆ ತೊಗೊಂಡಿದ್ದೀನಿ. ಮತ್ತು ಇದು ಕಲೋಂಜಿ ಅಂತ ಸಿಗುತ್ತೆ, ಕರ್ಗಿರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಂಟ್ರೋಕಾಯಿ ಮತ್ತು ಸೀಗೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಒಣಗಿರೋದು. ಮತ್ತು ಇದು ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ಅಗಸೆ ಮತ್ತು ಎಳ್ಳೆಣ್ಣೆ ಎಳ್ಳೆಣ್ಣೆ ಇರಲಿಲ್ಲ, ಹಾಗಾಗಿ ನಾನು ಎಳ್ಳು ತೊಗೊಂಡಿದ್ದೀನಿ ಒಂದಿಷ್ಟು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರೋಸ್ಮೆರಿ ಅಂತ ಹೇಳಿ. ಇದು ಬ್ರಿಂಗ್ರಾಜ್ ಪೌಡರು. ಮತ್ತು ಇದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಮತ್ತು ಕರಿಬೇವು. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಜಾಸ್ತಿ ಹಾಕ್ಕೋಬೋದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಅಥವಾ ಕರಿಬೇವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮತ್ತು ಬ್ರಿಂಗ್ರಾಜ್ ಪೌಡ್ರ್ ಸಿಗುತ್ತೆ, ಅದನ್ನ ಹಾಕ್ಕೋಬೋದು. ಮತ್ತು ಇದಕ್ಕೆ ಅಡಿಷ್ನಲ್ ಆಗಿ ಹೈಬಿಸ್ಕಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದಾಸವಾಳನ ಹೂವನ್ನು ಹಾಕ್ಕೋಬೋದು, ಅಥವಾ ಅದ್ರ ಒಣಗಿರೋ ಹೂವು ಹಾಕ್ಕೋಬೋದು, ಅಥವಾ ಎಲೆಗಳನ್ನಾರು ಹಾಕ್ಕೋಬೋದು. ನನಗೆ ಅದು ಅವೈಲಬಿಲಿಟಿ ಇಲ್ಲ, ಹಂಗಾಗಿ ಹಾಕ್ಕೊಂಡಿಲ್ಲ. ನೀವು ಹಾಕ್ಕೊಳ್ಳಿ. ಮತ್ತು ಅಲೋವೆರಾನು ಕೂಡ ಹಾಕ್ಕೋಬೋದು. ಸೊ ಸ್ಮೂತ್ ಆಗುತ್ತೆ ಹೇರ್ಸು. ನಾನು ಅದನ್ನೊಂದು ಸಿಕ್ಕಿಲ್ಲ ಅಂತ ಹಾಕಿಲ್ಲ ಅಷ್ಟೇ. ನಾನು ನಿಮ್ಗೆ ಅಲೋವೆರಾ ಜೆಲ್ ಇದ್ರೆ ಅದನ್ನ ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಫ್ರೆಶ್ ಆಗಿರೋದು ಹಾಕಿದರೆ ಚೆನ್ನಾಗಾಗುತ್ತೆ, ಅದನ್ನೂ ಹಾಕ್ಕೊಳ್ರಿ. ಇವೆರಡನ್ನ ನಾನು ಬಿಟ್ಟಿದ್ದೀನಿ, ನೀವು ಹಾಕ್ಕೋಬೋದು, ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ನೀವು ಒಂದ್ಸಲ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಫಸ್ಟ್ ನಾನು ಕಬ್ಬಿಣದ್ದು ಬಾಳಿ ಒಳಗೆ ಎಣ್ಣೆನೇ ಕಾಯಿಸಿ, ಸ್ವಲ್ಪ ಬೆನಿಫಿಟ್ ಚೆನ್ನಾಗಿ ಬರುತ್ತೆ ಸ್ಟೀಲಿಂದ. ಸೊ ನಾನು ಕಬ್ಬಿಣದೊಂದು ಬಾಳೆ ಇತ್ತು ನಮ್ಮ ಮನೇಲಿ. ಸೊ ಅದನ್ನು ತೊಗೊಂಡು ಅದನ್ನು ಹಂಚಿನ ಮೇಲೆ ಇಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೇನು ಹಾಕ್ತೀನಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದು ಗಾಣದ ಎಣ್ಣೆ ಯೂಸ್ ಮಾಡಿದ್ದೀನಿ. ದಯವಿಟ್ಟು ಗಾಣದ ಎಣ್ಣೆ ಯೂಸ್ ಮಾಡಿ, ಯಾಕಂದರೆ ಅದರಲ್ಲಿ ಅಟ್ಲೀಸ್ಟು ಅದು ಬರೀ ಗಾಣದೆಣ್ಣೆ ನಾರ್ಮಲ್ ಯೂಸ್ ಮಾಡಿದ್ರೇ ಕೂಡ ಹೇರ್ಸ್ನ ಎಲ್ಲ ಸಮಸ್ಯೆಗಳು ಇದು ಆಗುತ್ತೆ, ಕ್ಲಿಯರ್ ಆಗುತ್ತೆ. ಅದರಲ್ಲಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಆಯಿಲ್ ಹಚ್ಕೊಂಡ್ರೆ 100% ಹೇಳ್ತೀನಿ ನಿಮ್ಮ ಹೇರು ಪ್ರೀಮೆಚ್ಯೂರ್ ಆಗಿ ಗ್ರೇ ಹೇರ್ಸ್ ಆಗ್ತಾವಲ್ಲ, ಅಥವಾ ಬಿಳೆ ಕೂದಲು ಬೇಗ ಆಗ್ತಾವಲ್ಲ. ಸೊ ನನಗೂ ಬಿಳೆ ಕೂದಲದವು. ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡ್ಕೋಬೋದು. ಮತ್ತು ಇನ್ನೇನಪ್ಪ ಅಂದರೆ ಹೇರ್ಸ್ ವಾಲ್ಯೂಮ್ ಆಗುತ್ತೆ, ಮತ್ತು ಫಸ್ಟ್ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫು ಮತ್ತು ಏನಾದರೂ ಸಣ್ಣ ಸಣ್ಣ ಗುಳ್ಳೆಗಳು ತಲೆಗೆ ಆಗೋದು, ಇವೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಆದಷ್ಟು ಗಾಂಡ್ರೆಣ್ಣೆ ಯೂಸ್ ಮಾಡಿ. ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ರಿ. ಅಟ್ಲೀಸ್ಟ್ ಈ ಎಣ್ಣೆನ ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಎಣ್ಣೆ ಹಾಕಿ ಗಾಣದ ಎಣ್ಣೆ ಒಂದು ಅರ್ಧ ಲೀಟ್ರು 1/4 ಲೀಟ್ರುಗಿಂತ ಜಾಸ್ತಿ ಹಾಕಿದ್ದೀನಿ. ಇವನ್ನ ಡೈರೆಕ್ಟಾಗಿ ಇಂಗ್ರೀಡಿಯೆಂಟ್ ಹಾಗೆ ಹಾಕ್ಬೋದು, ಬಟ್ ಎಣ್ಣೆಯಲ್ಲಿ ಅದೆಲ್ಲ ತೊಯ್ಯಲ್ಲ. ಕಂಪ್ಲೀಟ್ ಎಣ್ಣೆ ಜಾಸ್ತಿ ಇದ್ದರೆ ತೊಯ್ಕೊಳ್ತೈತಿ. ಸೊ ಹಾಗಾಗಿ ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಇದು ಆಗಲಿ ಅಂತೇಳಿ ನಾನು ಏನು ಮಾಡ್ತಿದ್ದೀನಿ, ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋದ್ರಿಂದ, ಸ್ವಲ್ಪ ಮಿಕ್ಸಿ ಮಾಡೋದ್ರಿಂದ ಏನಾಗುತ್ತೆ, ಅವು ದೊಡ್ಡವೆಲ್ಲ ಒಡ್ಕೊಂಡು ಏನಾಗುತ್ತೆ ಅಂದರೆ ಆಯಿಲ್ ಒಳಗೆ ಚೆನ್ನಾಗಿ ಅದೇನಾಗುತ್ತೆ ಬಿಟ್ಕೊಳ್ತೈತಿ ಅಂತ. ನೀವು ಡೈರೆಕ್ಟಾಗಿ ಹಾಕ್ಕೋಬೋದು. ಡೈರೆಕ್ಟಾಗಿ ಹಾಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದರೆ ಅದಾಗಿರೋ ಎಣ್ಣೆನ ನಾವು ಹಿಂಡ್ಕೊಂಡು ತಗೊಳಕ್ಕಾಗಲ್ಲ. ಆಮೇಲೆ ಅದನ್ನ ಹಚ್ಕೊಳಕ್ಕಾಗಲ್ಲ, ಜಾಸ್ತಿ ಕೈಯಿಂದ ಪ್ರೆಸ್ ಮಾಡಿ ತಗೋಬೇಕು. ಪೌಡ್ರ್ ಆದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಹಿಂಡಿ ಚೆನ್ನಾಗಿ ತಗೋಬೋದು. ಆ ಪೌಡ್ರನ್ನು ಕೂಡ ನೀವೇನು ಮಾಡ್ಕೋಬೋದು, ಹೇರ್ಸಿಗೆ ಹಾಕಿ ರಬ್ ಮಾಡಿದ್ರೆ ಅದೆಲ್ಲ ಆಯಿಲನ್ನು ಹಚ್ಕೊಂಡು ಉದ್ದದನ್ನು ಅದು ಚೆಲ್ಟ ಬೀಳುತ್ತದೆ. ಓಕೆ, ಹಾಗಾಗಿ ನಾನು ಮಿಕ್ಸಿ ಮಾಡ್ಕೊತೀನಿ. ಬೇಡ ಅಂದರೆ ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು. ಸೊ ಎಲ್ಲದನ್ನೂ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದೀನಿ. ಪೌಡ್ರನ್ನ ಮಾತ್ರ ಹಾಕ್ತಿಲ್ಲ, ಯಾಕಂದರೆ ಆಲ್ರೆಡಿ ಸಣ್ಣ ಪೌಡ್ರ್ ಆಗಿರುತ್ತೆ. ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಅಷ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ಹಾಕಿ ಸೊ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಅದು ಪೌಡ್ರು ಇದಾಗುತ್ತೆ. ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬಿಟ್ಟಿದೆ, ಮೇನ್ ಇಂಗ್ರೀಡಿಯೆಂಟ್ಸು ಲವಂಗ ತುಂಬ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಗ್ರೇ ಹೇರ್ಸನ್ನು ಕಂಟ್ರೋಲ್ ಮಾಡುತ್ತೆ, ಮತ್ತು ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ. ಲವಂಗನ ಜಾಸ್ತಿ ಯೂಸ್ ಮಾಡಿ. ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನು ಮಿಕ್ಸಿ ಮಾಡ್ಕೊಂಡು ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ಆಯಿಲ್ ಕಾಯಕ್ಕಿಟ್ಟಿದ್ದೆ, ಆಲ್ರೆಡಿ ಆಯಿಲ್ ಬಿಸಿ ಆಗಿದೆ. ಸೊ ಇದನ್ನು ನಾನು ಏನು ಮಾಡ್ತಿದ್ದೇನಪ್ಪ ಅಂತಂದರೆ ಆಯಿಲ್ಗೆ ಹಾಕ್ತಾಯಿದ್ದೀನಿ.
ಅದು ನಾನು ಸ್ವಲ್ಪ ಕರಿಬೇವನ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಮನೇಲಿ ಕರಿಬೇವು ಇತ್ತು ಅಂತೇಳಿ ಸ್ವಲ್ಪ ಕರಿಬೇವು ಜಾಸ್ತಿ ಆ್ಯಡ್ ಮಾಡಿರೋದಕ್ಕೆ ಗ್ರೀನ್ ಕಲರ್ ಆಗಿದೆ. ನಿಮಗೆ ಎಷ್ಟು ಯಾವ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹೇರ್ ಫಾಲ್ ಆಗ್ತಾಯಿದ್ರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ರಿ, ಮತ್ತು ಕರಿಬೇವು ಹಾಕೋದ್ರಿಂದ ಬ್ಲ್ಯಾಕ್ ಆಗುತ್ತೆ. ಮತ್ತು ಲವಂಗವನ್ನು ಇನ್ನೂ ಸ್ವಲ್ಪ ಲವಂಗ ಹಾಕ್ಕೋಬೋದು, ಮತ್ತು ಶುಂಠಿ ಹಾಕ್ಕೋಬೋದು. ಬೇಕು ಅಂದರೆ ಒಂದು ಬೆಳ್ಳುಳ್ಳಿ ಬೇಳೆನೂ ಕೂಡ ಹಾಕ್ಕೋಬೋದು, ಅದು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಇದು ಚೆನ್ನಾಗಿ ಕುದಿಬೇಕು ನೋಡಿ. ಅದು ಸ್ವಲ್ಪ ಆಯಿಲ್ ಏನಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತು ನನಗೆ. ಹಾಗಾಗಿ ಮತ್ತೆ ಸ್ವಲ್ಪ ಬೇಕಂದ್ರೆ ಆಯಿಲ್ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಆಯಿಲ್ ಅದು ಕಡಿಮೆ ಆಯಿತು, ಅದು ಐಟಮ್ಸ್ ಜಾಸ್ತಿ ಆಗಿರೋದ್ರಿಂದ ಆಯಿಲ್ ಕಡಿಮೆ ಆಯಿತು. ಸೊ ನಿಮಗೆ ಆಯಿಲ್ ಕಡಿಮೆ ಆಯಿತು ಅನಿಸಿದ್ರೆ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದು ಮಾಡ್ಕೋಬೋದು. ಚೆನ್ನಾಗಿ ಕುದಿಬೇಕದು. ಯಾಕಂದರೆ ನಾವು ಪೌಡ್ರ್ ಮಾಡಿ ಹಾಕಿದ್ದೀವಿ, ಬೇಗ ಆಗುತ್ತೆ ಅಂದ್ಕೊತೀವಿ, ಆಗಿರಲ್ಲ ಬೇಗ. ಅದು ಅದರ ಎಣ್ಣೆನ ನೀಟಾಗಿ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬೇಕು. ಆಮೇಲೆ ತಳ ಹಿಡಿತಾ ಇರುತ್ತೆ. ಸ್ವಲ್ಪ ನೋಡಿಕೊಂಡು ನೀವು ಅದನ್ನೇನು ಮಾಡಬೇಕು, ಬೇಯಿಸ್ತಿರ್ಬೇಕು. ಆಮೇಲೆ ಅದೇನಾಗುತ್ತಪ್ಪ ಅಂದರೆ ಬೇಗ ಆಗೋಗೈತೆ ಬಿಡು ಅಂದ್ಕೊಂಡ್ಬಿಡ್ತೀವಿ. ಅದೇನೋ ಈಗ ಸ್ಟಾರ್ಟ್ ಆಗಿದೆ, ಅದು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅವಾಗ ಬೇಯ್ತಾ ಇದೆ ಅದು ಅಂತ, ಅಂದರೆ ಚೆನ್ನಾಗಿ ಅದು ಬಿಟ್ಕೊಳ್ತಾ ಐತೆ ಅಂತ. ಸೊ ಹಾಗಾಗಿ ಕಂಪ್ಲೀಟಾಗಿ ಅದು ಆಗಿ ಮೇಲೆ ಅದು ಚೆಂದಾಗಿ ಕುದಿಬೇಕು. ಚೆಂದ ಕುದ್ದಾಗಿ ಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ 15 ನಿಮಿಷ ಬಿಟ್ಟರೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ಈಗ ಆಗಿದೆ ಅಂತೇಳಿ ಆಫ್ ಮಾಡಿದ್ದೀನಿ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ಸೊ ಎಣ್ಣೆ ಹಾಕ್ಕೊಂಡು ಆಗಿದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಸ್ವಲ್ಪ ಬಿಸಿ ಇದ್ದಂಗೆ, ಹಾಗಾದ್ರೆ ಉಗುರು ಬೆಚ್ಚಿರುತ್ತಲ್ಲ ಆವಾಗಲೇ ನೀವೇನು ಮಾಡಬೇಕು, ಒಂದು ಗ್ಲಾಸ್ ಜಾರಿಗೆ ತಕ್ಕೋಬೇಕು. ಅರ್ಥ ಆಯ್ತಾ? ಅಂದರೆ ತೀರಾ ಸುಡೋದಿದ್ರೆ ಇದು ಆಗುತ್ತೆ. ಸ್ವಲ್ಪ ಆರಕ್ಕೆ ಬಿಡಬೇಕು. ಚೆಂದಾಗಿ ಆರಕ್ಕೆ ಬಿಟ್ಟಾಗಿದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಅದನ್ನ ಒಂದು ಗ್ಲಾಸ್ ಜಾರಿಗೆ ತಕ್ಕೋಬೇಕು. ಸೊ ಈಗೆಲ್ಲ ಹೇಳಿದ್ನಲ್ಲ, ನನಗೆ ಬ್ರಿಂಗ್ರಾಜು ಮತ್ತು ಆಮ್ಲ ಪೌಡ್ರ್ ಇತ್ತಲ್ವ, ಸೊ ಅವೆರಡು ಪೌಡ್ರನ್ನ ಹಾಕಿದ್ದೀನಿ. ಯಾಕಂದರೆ ಅದು ಪೌಡ್ರ್ ಆಗಿರೋದ್ರಿಂದ ಆಲ್ರೆಡಿ ಫಸ್ಟಿಗೆ ಹಾಕಿಬಿಟ್ರೆ ಕರ್ಗಾಗ್ಬಿಡುತ್ತೆ ಅದು. ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಅರ್ಧ ಬೆಂದಿದೆ, ಮುಕ್ಕಾಲು ಭಾಗ ಬೆಂದಿದೆ ಅಂದಮೇಲೆ ನೀವೇನು ಮಾಡ್ಬೋದು, ಅದನ್ನು ಹಾಕ್ಕೋಬೋದು. ಓಕೆ, ಈ ಥರ ಹೇರ್ ಆಯಿಲ್ ಮಾಡ್ಕೊಳ್ರಿ, ನಿಜ ಅಪ್ಲೈ ಮಾಡ್ಕೊಳ್ರಿ. ಬಟ್ ಇದಕ್ಕೆಲ್ಲ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಯಾಕಂದರೆ ನಾವು ತೊಗೊಂಬಂದು ಅಂಗಡಿಯಿಂದ ಹಚ್ಕೋಬೋದು, ಬಟ್ ನಾವೇ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಅದರದ್ದು ಕ್ವಾಲಿಟಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಟೈಮ್ ಹಿಡಿತೈತೆ, ಒಪ್ಕೊಂತೀನಿ, ನಾನಿಲ್ಲ ಅಂತಲ್ಲ, ಟೈಮ್ ಹಿಡಿಯುತ್ತೆ ಸ್ವಲ್ಪ. ಆದರೆ 1 ತಿಂಗಳು 2 ತಿಂಗಳು ಕಂಟಿನ್ಯೂ ಯೂಸ್ ಮಾಡಿ. ಒಂದ್ಸಲ ಮಾಡ್ಕೊಂಡು ಮತ್ತೆ ಮಾಡ್ಕೊಳಕ್ಕೆ ಬೇಜಾರಾಗುತ್ತೆ ಅಂತ ಬಿಟ್ಟರೆ ಅದಾಗಲ್ಲ. ಸೊ ಅಟ್ಲೀಸ್ಟ್ ಒಂದ್ಸಲ ಮಾಡ್ಕೊಂಡು 1 ತಿಂಗಳು ಆರಾಮ್ ಯೂಸ್ ಮಾಡ್ಕೊಳ್ರಿ. ಒಂದ್ಸಲ ಎಲ್ಲ ಮಿಕ್ಸಿ ಮಾಡ್ಕೊಂಡು ಒಂದ್ಸಲ ಕುದಿಸಿ ಆರಿಸ್ಕೊಂಡು ಒಂದು ಇದಕ್ಕೆ ಕಂಟೈನರ್ ತೊಗೊಂಡ್ರೆ ಅದು ತುಂಬ ಹೊತ್ತೇನಾಗಲ್ಲ. ಬಟ್ ನೋಡಿ ಈಗೆಲ್ಲ ಚೆನ್ನಾಗಿ ಬುರು ಬಿಟ್ಕೊತಾ ಐತೆ, ಅಂದರೆ ಚೆನ್ನಾಗಿ ಇದು ಬೇಯ್ತಾ ಇದೆ ಅಂತ. ಅದೆಲ್ಲ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಈಗ ನಾವು ಬೇಗ ತೆಗೆದುಬಿಟ್ರೆ ಅದಿನ್ನೂ ಹಸಿ ಹಾಗೆ ಇರುತ್ತೆ, ನೀರಿನಂಶ ಹಾಗೆ ಇರುತ್ತೆ, ಮತ್ತು ಬೇಗ ಆಯಿಲ್ ಕೆಡಬಹುದು. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಾಡಿಕೊಂಡು ಬಿಸಿ ಇದ್ದಂಗೆ ಸೋಸ್ಕೊಡ್ರಿ. ಯಾಕಂದರೆ ಈಗ ವೆದರ್ ಕೋಲ್ಡ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಆಮೇಲೆ ಅದರಲ್ಲೇ ಎಣ್ಣೆ ಅಂಶ ಚೆಲ್ಟ್ದಾಗ ಹಾಗೆ ಉಳ್ಕೊಳ್ತೈತೆ ಅದು. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಇದ್ದಂಗೆ, ಸ್ವಲ್ಪ ಬಿಸಿ ಇದ್ದಂಗೆ, ತುಂಬ ಬಿಸಿ ಇದ್ದರೆ ಮತ್ತು ಜಾಸ್ತಿ. ಓಕೆ, ಸೊ ನಾನು ಫಿಲ್ಟ್ರ್ ಮಾಡಿದ್ದೀನಿ. ಫಿಲ್ಟ್ರ್ ಮಾಡೋದು ವಿಡಿಯೋ ಮಾಡಿಲ್ಲ ಅಷ್ಟೇ. ಇದಕ್ಕೆ ಫಿಲ್ಟ್ರ್ ಮಾಡಿ ಚೆನ್ನಾಗಿ ಹಿಂಡಿ ತೆಗೆದಿದ್ದೀನಿ. ಇಲ್ಲಿವರೆಗೂ ಎಣ್ಣೆ ಬಂದಿದೆ. ಸೊ ಫುಲ್ ಬ್ಲ್ಯಾಕ್ ಆಗಿದೆ, ತುಂಬ ಚೆನ್ನಾಗಿದೆ. ಯೂಸ್ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಹೇರ್ಸ್ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಒನ್ಸ್ ಅಗೇನ್.